ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಸೈಟ್ ತೆಗೆದುಕೊಳ್ಳೋರು ಈ ಸ್ಟೋರಿಯನ್ನ ನೋಡಲೇಬೇಕು. ಸೈಟ್ ಕೊಡಿಸೋದಾಗಿ ಮಹಾ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಹಣ ಪಡೆದು ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ಸೈಟ್ ಕೊಡಿಸೋದಾಗಿ ಹೇಳಿ ನಂಬಿಸಿ ಮೋಸ ಮಾಡಲಾಗಿರುವ ಘಟನೆ. ಲಕ್ಷಾಂತರ ರೂಪಾಯಿ ಮೋಸ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಕಿರುತೆರೆಯ ನಟ ನಟಿಯರಿಗೇನೆ ವಂಚನೆ ಮಾಡಲಾಗಿದೆಯಂತೆ. ಸೈಟ್ ಕೊಡಿಸೋದಾಗಿ ಹೇಳಿ ದುಡ್ಡನ್ನ ಲಪಟಾಯಿಸಿ ಪರಾರಿಯಾಗಿದ್ದಾರೆ ಅನ್ನುವ ಆರೋಪ. ಬಿಲ್ಡರ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. 139 ಮಂದಿ ಕಿರುತೆರೆ ನಟ ನಟಿಯರಿಗೆ ವಂಚನೆ ಮಾಡಲಾಗಿದೆ. ವಂಚನೆ ಬಗ್ಗೆ ಭಾವನಾ ಬೆಳಗೆರೆ ದೂರು ನೀಡಿದ್ದಾರೆ. ಬಿಲ್ಡರ್ ಭಗೀರಥ, ಸಂಜೀವ್ ತಗಡೂರು, ಗುರುಪ್ರಸಾದ್ ರವೀಂದ್ರ, ಉಮಾಕಾಂತ್ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಕೆಟಿವಿಎನಲ್ಲಿ ಸೈಟ್ ಕಮಿಟಿ ಮೆಂಬರ್ ಆಗಿದ್ದ ಸಂಜೀವ್ ನಕಲಿ ಲೇಔಟ್ ಪ್ಲಾನ್ ತಯಾರಿಸಿ ದಾಖಲಾತಿಗಳನ್ನು ಸೃಷ್ಟಿಸಿ ವಂಚನೆ ಮಾಡಿದ್ದಾನಂತೆ. ಬರೋಬ್ಬರಿ 1.6 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಅಂತ ದೂರು ದಾಖಲಾಗಿದೆ. ಕಿರುತೆರೆಯಲ್ಲಿ ಅಭಿನಯಿಸ್ತಾ ಇದ್ದ ನಟ ನಟಿಯರಿಗೆ ಸೈಟ್ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡಲಾಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಬಿಲ್ಡರ್ ಸೇರಿದಂತೆ ಒಟ್ಟು 5 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ ಪತ್ರಕರ್ತೆ ಭಾವನಾ ಬೆಳಗೆರೆ. 139 ಮಂದಿ ಕಿರುತೆರೆಯ ನಟ ನಟಿಯರಿಗೆ ಇದೇ ರೀತಿಯಲ್ಲಿ ವಂಚನೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಕಿರುತೆರೆಯ ನಟ ನಟಿಯರಿಗೆ ಸೈಟ್ ಕೊಡಿಸೋದಾಗಿ ವಂಚನೆ ಮಾಡಲಾಗಿದೆ ಅಂತ ಹೇಳಿ ದೂರು ದಾಖಲಾಗಿದೆ. ಯಾರ ವಿರುದ್ಧ, ಹೇಗಾಯ್ತು ವಂಚನೆ, ಏನ್ ಡೀಟೇಲ್ಸ್ ಇದೆ ಬಗ್ಗೆ? ಎಸ್ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕೂಡ ನಾವು ಕೇಳ್ತಾ ಇದ್ವಿ, ಬೆಂಗಳೂರಲ್ಲಿ ಸೈಟ್ ವಂಚನೆಯನ್ನು ಮಾಡ್ತಾ ಇದ್ದಾರೆ, ಕೋಟಿ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಈಗ ಆ ಸುದ್ದಿಗೆ ಬಲಿಯಾಗಿರುವಂಥದ್ದು ಕಿರುತೆರೆ ನಟ ನಟಿರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಸುಮಾರು 139ಕ್ಕೂ ಕೂಡ ಹೆಚ್ಚಿನ ಕಿರುತೆರೆ ನಟ ನಟಿಯರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರುವಂಥ ಘಟನೆ ಆಗಿದೆ. RR ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು FIR ಕೂಡ ದಾಖಲಾಗಿರುವಂಥದ್ದು. ಈ ಹಿಂದೆ ಅಂದರೆ 2015ರಲ್ಲಿ ತಾವರೆಕೆರೆ ಬಳಿ ಸೈಟ್ ಕೊಡಿಸೋದಾಗಿ ಲಕ್ಷಗಟ್ಟಲೆ ಒಂದು ಹಣವನ್ನು ಸಂಜೀವ್ ತಗಡೂರು ಅನ್ನುವಂಥವರು ತೆಗೆದುಕೊಂಡಿರ್ತಾರೆ. ಅವರು ಕೂಡ ಕನ್ನಡ ಟೆಲಿವಿಷನ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿರ್ತಾರೆ, ಅವರು ಕೂಡ ಸದಸ್ಯರು. ಹಾಗೆ ಭಾವನಾ ಬೆಳಗೆರೆ ಅವರು ಕೂಡ ಒಂದು ಅಸೋಸಿಯೇಷನ್ನ ಮೆಂಬರ್ ಆಗಿರ್ತಾರೆ. ಅದೇ ಅಸೋಸಿಯೇಷನ್ನ ಸುಮಾರು 130ಕ್ಕೂ ಅಧಿಕ ಕಿರುತೆರೆ ಕನ್ನಡ ನಟ ನಟಿಯರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಸೈಟ್ ಕೊಡಿಸ್ತೀವಿ ಅನ್ನುವಂಥ ಹಂತದಲ್ಲಿ RR ನಗರ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಕ್ರಯ ಪತ್ರವನ್ನು ಮಾಡಿಸ್ಕೊಟ್ಟಿರ್ತಾರೆ. ಆದರೆ ಆ ಬಳಿಕ ಅವರು ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ತಡ ಮಾಡ್ತಿರ್ತಾರೆ, ಮೀನಾಮೇಷ ಎನಿಸ್ತಿರ್ತಾರೆ. ಅದಾದ ಬಳಿಕ ನಂತರದಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಭಾವನಾ ಬೆಳಗೆರೆ ಅವರು ಖುದ್ದಾಗಿ ತಾವೇ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ತೆರಳಿದಾಗ ಆ ಸಮಯದಲ್ಲಿ ಗೊತ್ತಾಗಿರುವಂಥದ್ದು ಆ ಲೇಔಟ್ ಪ್ಲಾನ್ ಏನಿದೆ, ಜೊತೆಗೆ ಅವರು ಕೊಟ್ಟಂಥ ದಾಖಲೆಗಳೇನಿದ್ದಾವೆ ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಅಲ್ಲಿ ಬಯಲಾಗಿರುವಂಥದ್ದು. ಆ ಬಳಿಕ RR ನಗರ ಠಾಣೆಗೆ ತೆರಳಿ ಈಗ ಭಾವನಾ ಬೆಳಗೆರೆ ಅವರು ದೂರನ್ನು ಕೂಡ ದಾಖಲಿಸಿರುವಂಥದ್ದು. ಸಂಜೀವ್ ತಗಡೂರು, ಉಮಾಕಾಂತ್ ಸೇರಿದಂತೆ ಸುಮಾರು 5 ವಿರುದ್ಧ ಈಗಾಗಲೇ FIR ಕೂಡ ಆಗಿರುವಂಥದ್ದು. ಜೊತೆಗೆ ಅವರು ಹಣವನ್ನು ಪಡೆದುಕೊಂಡು, ಅಂದರೆ ಸುಮಾರು 1 ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ಪಡೆದುಕೊಂಡು ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತದೆ. ಸ್ಮಿತಾ, ಎಷ್ಟು ಮಂದಿ ಅಂತ ಹೇಳಿ, ಅಂದ್ರೆ ಅಂದಾಜು ಎಷ್ಟು ಮಂದಿ ಹತ್ರ ದುಡ್ಡು ಈ ರೀತಿಯಲ್ಲಿ ಇಸ್ಕೊಂಡಿರೋದು, ಎಷ್ಟು ಮಂದಿಗೆ ಮೋಸ ಮಾಡಲಾಗಿರೋದು, ಅವರೆಲ್ಲರ ವಿವರ ಲಭ್ಯವಾಗ್ತಾ ಇದೆಯಾ? ಅವ್ರೇನು ಹೇಳ್ತಿದ್ದಾರೆ ಅರವಿಂದ್ ಈ ಬಗ್ಗೆ? ಖಂಡಿತವಾಗ್ಲೂ ಸ್ಮಿತಾ, ಸುಮಾರು ಅಂದರೆ ಕನ್ನಡ ಟೆಲಿವಿಷನ್ ಅಸೋಸಿಯೇಷನಲ್ಲಿ ಸದಸ್ಯರಾಗಿರುವಂಥ ನಟ ನಟಿಯರು, ಕಿರುತೆರೆ ನಟ ನಟರಾಗಿರುವಂಥ ಸುಮಾರು 130ಕ್ಕೂ ಅಧಿಕ ಜನರಿಗೆ ಇವರು ಮೋಸ ಮಾಡಿರುವಂಥದ್ದು. ಅದೇ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿದ್ದಂತಹ ಸಂಜೀವ್ ತಗಡೂರು ಏನಿದ್ದಾರೆ ಅವರು ಕೂಡ ಅಲ್ಲೇ ಸದಸ್ಯರಾಗಿರ್ತಾರೆ. ಹಾಗಾಗಿ ಅವರಿಗೆ ಸೈಟ್ ಕೊಡಿಸ್ತೀವಿ ಅಂತ ಸುಮಾರು 2015ರಲ್ಲೇ ಅವರು ಆ ಒಂದು ಪ್ಲಾನಿಂಗ್ಗಳನ್ನ ತೋರಿಸಿರ್ತಾರೆ, ಲೇಔಟ್ ಪ್ಲಾನಿಂಗ್ಗಳನ್ನ, ಜೊತೆಗೆ ಆ ಮ್ಯಾಪ್ ಏನಿದೆ ಅದನ್ನೆಲ್ಲ ತೋರಿಸಿ ದಾಖಲಾತಿಗಳನ್ನ ತೋರಿಸಿರ್ತಾರೆ. ಆದರೆ ಅದೆಲ್ಲವೂ ಕೂಡ ಈಗ ಸುಳ್ಳು ಅಂತ ಬಯಲಾಗಿರುವುದು. ಜೊತೆಗೆ ಆ 130ಕ್ಕೂ ಅಧಿಕ ಜನರಿಗೆ ಏನು ವಂಚನೆ ಆಗಿದೆ ಅದರಲ್ಲಿ ಮೊದಲೇ
ಬೆಂಬಲಿಗರಾಗಿ ಈಗಾಗಲೇ ಭಾವನಾ ಬೆಳಗೆರೆ ಅವರು ಆ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಕೂಡ ಅವರು ನಾವು ಕ್ರಯಪತ್ರ ಮಾಡಿಸ್ಕೊಡ್ತೀವಿ ಅಂತ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಅವರು ಆ ರೀತಿಯಾದಂತಹ ನಾಟಕೀಯವಾಗಿ ಅದನ್ನು ರಿಜಿಸ್ಟರ್ ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ. ಅದಾದ ಬಳಿಕ ಈಗ ಏನು ಒಂದು ರಿಜಿಸ್ಟ್ರೇಷನ್ ಮಾಡಿಸೋದಿರುತ್ತೆ, ಆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸುವಾಗ ಈ ಒಂದು ಸತ್ಯ ಬಯಲಾಗಿರುವಂಥದ್ದು. ಅದರಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂಥ ಕಾಲ್ಸ್ಗಳನ್ನ ಅಟೆಂಡ್ ಮಾಡೋದಿಲ್ಲ. ಅಂದರೆ ಕಿರುತೆರೆ ನಟರು ಇವರಿಗೆ ಫೋನ್ ಕಾಲ್ಗಳನ್ನ ಮಾಡುವಂಥ ಕೆಲಸ ಮಾಡಿರ್ತಾರೆ. ಇವರನ್ನು ಹೊರತುಪಡಿಸಿ ಕೂಡ ಇದೇ ರೀತಿಯಾದಂಥ ವಂಚನೆಯನ್ನು ಓರ್ವ ಬಿಲ್ಡರ್ ಭಗೀರಥ ಅಂತ ಏನಿದ್ರೆ ಅವರು ಕೂಡ ಮಾಡಿರುವಂಥದ್ದು. ಈ ರೀತಿಯಾಗಿ ಹಲವರಿಗೆ ವಂಚನೆ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗ ಸುಮಾರು 130ಕ್ಕೂ ಅಧಿಕ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಆ ಅಸೋಸಿಯೇಷನ್ ಮೆಂಬರ್ಸ್ ಯಾರ್ಯಾರಿದ್ರು ಅವರೆಲ್ಲರಿಗೂ ಕೂಡ ಈ ರೀತಿಯಾದಂಥ ವಂಚನೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಸೈಟ್ ತೆಗೆದುಕೊಳ್ಳೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಸೈಟ್ ಕೊಡಿಸೋದಾಗಿ ಮಹಾ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಹಣ ಪಡೆದು ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ಸೈಟ್ ಕೊಡಿಸೋದಾಗಿ ಹೇಳಿ ನಂಬಿಸಿ ಮೋಸ ಮಾಡಲಾಗಿರುವ ಘಟನೆ, ಲಕ್ಷಾಂತರ ರೂಪಾಯಿ ಮೋಸ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಕಿರುತೆರೆಯ ನಟ ನಟಿಯರಿಗೇನೆ ವಂಚನೆ ಮಾಡಲಾಗಿದೆಯಂತೆ. ಸೈಟ್ ಕೊಡಿಸೋದಾಗಿ ಹೇಳಿ ದುಡ್ಡನ್ನ ಲಪಟಾಯಿಸಿ ಪರಾರಿಯಾಗಿದ್ದಾರೆ ಅನ್ನೋ ಆರೋಪ. ಬಿಲ್ಡರ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. 139 ಮಂದಿ ಕಿರುತೆರೆ ನಟ ನಟಿಯರಿಗೆ ವಂಚನೆ ಮಾಡಲಾಗಿದೆ. ವಂಚನೆ ಬಗ್ಗೆ ಭಾವನಾ ಬೆಳಗೆರೆ ದೂರು ನೀಡಿದ್ದಾರೆ. ಬಿಲ್ಡರ್ ಭಗೀರಥ, ಸಂಜೀವ್ ತಗಡೂರು, ಗುರುಪ್ರಸಾದ್ ರವೀಂದ್ರ, ಉಮಾಕಾಂತ್ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಕೆಟಿವಿಎನಲ್ಲಿ ಸೈಟ್ ಕಮಿಟಿ ಮೆಂಬರ್ ಆಗಿದ್ದ ಸಂಜೀವ್ ನಕಲಿ ಲೇಔಟ್ ಪ್ಲಾನ್ ತಯಾರಿಸಿ ದಾಖಲಾತಿಗಳನ್ನು ಸೃಷ್ಟಿಸಿ ವಂಚನೆ ಮಾಡಿದ್ದಾನಂತೆ. ಬರೋಬ್ಬರಿ 1.6 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಅಂತ ದೂರು ದಾಖಲಾಗಿದೆ. ಕಿರುತೆರೆಯಲ್ಲಿ ಅಭಿನಯಿಸ್ತಾ ಇದ್ದ ನಟ ನಟಿಯರಿಗೆ ಸೈಟ್ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡಲಾಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಬಿಲ್ಡರ್ ಸೇರಿದಂತೆ ಒಟ್ಟು 5 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ ಪತ್ರಕರ್ತೆ ಭಾವನಾ ಬೆಳಗೆರೆ. 139 ಮಂದಿ ಕಿರುತೆರೆಯ ನಟ ನಟಿಯರಿಗೆ ಇದೇ ರೀತಿಯಲ್ಲಿ ವಂಚನೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಕಿರುತೆರೆಯ ನಟ ನಟಿಯರಿಗೆ ಸೈಟ್ ಕೊಡಿಸೋದಾಗಿ ವಂಚನೆ ಮಾಡಲಾಗಿದೆ ಅಂತ ಹೇಳಿ ದೂರು ದಾಖಲಾಗಿದೆ. ಯಾರ ವಿರುದ್ಧ, ಹೇಗಾಯ್ತು ವಂಚನೆ, ಏನ್ ಡೀಟೇಲ್ಸ್ ಇದೆ ಬಗ್ಗೆ? ಎಸ್ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕೂಡ ನಾವು ಕೇಳ್ತಾ ಇದ್ವಿ, ಬೆಂಗಳೂರಲ್ಲಿ ಸೈಟ್ ವಂಚನೆಯನ್ನು ಮಾಡ್ತಾ ಇದ್ದಾರೆ, ಕೋಟಿ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಈಗ ಆ ಸುದ್ದಿಗೆ ಬಲಿಯಾಗಿರುವಂಥದ್ದು ಕಿರುತೆರೆ ನಟ ನಟಿರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಸುಮಾರು 139ಕ್ಕೂ ಕೂಡ ಹೆಚ್ಚಿನ ಕಿರುತೆರೆ ನಟ ನಟಿಯರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರುವಂಥ ಘಟನೆ ಆಗಿದೆ. RR ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು FIR ಕೂಡ ದಾಖಲಾಗಿರುವಂಥದ್ದು. ಈ ಹಿಂದೆ ಅಂದರೆ 2015ರಲ್ಲಿ ತಾವರೆಕೆರೆ ಬಳಿ ಸೈಟ್ ಕೊಡಿಸೋದಾಗಿ ಲಕ್ಷ